ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಇದು 34 ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. ಮತ್ತು ಇದು ಬಂದುಬಿಟ್ಟು ಬೋಟ್ ನೆಕ್ಕು ಮತ್ತು ಮಧುಬಾಲ ಡಿಸೈನ್ ಅಂತಲೇ ಹೇಳ್ಬೋದು. ಇದು ಆ್ಯಕ್ಚುಲಿ ಇವತ್ತೇ ಕೊಟ್ಬಿಟ್ಟು ನಾಳೆನೇ ಬೇಕು ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸು. ಹಂಗಾಗಿ ಅವರು ಸ್ಲೀವ್ಸ್ಗೆ ಮಾತ್ರ ವರ್ಕ್ ಬೇಕು, ನೆಕ್ಗೆಲ್ಲ ಬೇಡ ಅಂತ ಹೇಳಿದ್ದಾರೆ. ಅಂದರೆ ಲೇಸ್ ಏನಾದರೂ ಇಟ್ಬಿಟ್ಟು ಮಾಡಿ ಸ್ಲೀವ್ಸ್ಗೆ ಮಾತ್ರ ವರ್ಕ್ ಮಾಡಿ ಅಂತ ಹೇಳಿರೋದ್ರಿಂದ ಸ್ಲೀವ್ಸ್ ಎಲ್ಲ ವರ್ಕ್ ಹಾಕಿದ್ದೀನಿ. ಇವಾಗ ಇದು ಕಟಿಂಗ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲನೇದಾಗಿ ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಓಕೆನಾ? ಈ ಥರ ಹಂಚಿ ಕಟ್ ಮಾಡಿರ್ತಾರಲ್ಲ ಲೈನಿಂಗ್ ಅಂಗಡೀಲಿ, ಆ ಲೈನಿಂಗ್ ಅಂಗಡೀಲಿ ಕಟ್ ಮಾಡಿ ಕೊಟ್ಟಾಗೆ ತೊಗೊಂಡು ಈ ಕ್ಲೋಸ್ ಇರುತ್ತಲ್ಲ ಅದನ್ನ ಆ ಕಡೆ ಇಟ್ಕೊಳ್ಳಿ, ಓಪನ್ ಇರೋದು ಆ ಕಡೆ ಇಟ್ಕೊಳ್ಳಿ, ಕ್ಲೋಸ್ ಇರೋದು ನಮ್ಮ ಕಡೆ ಬರಬೇಕು. ಓಕೆನಾ? ಈ ಥರ ಇಟ್ಕೊಂಡು ಮೊದಲನೇದಾಗಿ ಇಲ್ಲಿ ಯಾವಾಗ್ಲೂ ಅರ್ಧ ಇಂಚು ಮಾರ್ಜಿನ್ನು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಒಂದು ಅರ್ಧ ಇಂಚಿಗೆ ಮಾರ್ಜಿನ್ ಹಾಕ್ಕೊಂಡು ಈಗ ಮೊದಲನೇದಾಗಿ ಬ್ಲೌಸ್ನ ಉದ್ದ ನೋಡಬೇಕು. ಓಕೆನಾ? ಬ್ಲೌಸ್ನ ಉದ್ದ ಎಷ್ಟಿದೆ? 14.5 ಇದೆ. ಓಕೆನಾ? ಬ್ಲೌಸ್ನ ಉದ್ದ ಬಂದ್ಬಿಟ್ಟು 14.5 ಇಟ್ಟರೆ ಸ್ಟಿಚಿಂಗಿಗೆ ಅರ್ಧ ಇಂಚು ಎಕ್ಸ್ಟ್ರಾ. ಓಕೆನಾ? ನಾನು ಅಳತೆಯಲ್ಲಿ ಮತ್ತೆ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೇ ಸಲ ಬರೆದಿಟ್ಕೊಂಡಿದ್ದೀನಿ. ಮತ್ತೆ ಇದು ಮಾಡೋದಕ್ಕಾಗಲ್ಲ ಅಂತ. ಸಾರಿ, 14.5 ಅಂದರೆ ಸ್ಟಿಚಿಂಗು ಸೇರಿಸಿ 14.5 ಇದೆ. ಓಕೆನಾ? ಇದು ಸ್ಟಿಚಿಂಗು ಸೇರಿಸಿ 14.5 ಇದೆ. ಓಕೆನಾ? 14.5ಗೆ ಸ್ಟಿಚಿಂಗು ಸೇರಿಸಿ ಮಾರ್ಕ್ ಮಾಡ್ಕೋತೀನಿ. ಈ ಕಡೆನೂ ಅಷ್ಟೇ, ಸ್ಟಿಚಿಂಗು ಸೇರಿಸಿ 14.5 ಮತ್ತು ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ. ಇವಾಗ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ? ಇದಿಷ್ಟು ಆಯಿತು. ಈಗ ಬ್ಲೌಸ್ನ ಸೊಂಟದ ಸುತ್ತಳತೆ ಎಷ್ಟಿದೆ ತೊಗೋಬೇಕು. ಸೊಂಟದ ಸುತ್ತಳತೆ ಬಂದುಬಿಟ್ಟು 30 ಇದೆ. 30 ಸೊಂಟದ ಸುತ್ತಳತೆ ಬಂದುಬಿಟ್ಟು 30 ಇದೆ. ಈ 30ನ್ನ 4 ಭಾಗ ಮಾಡಿ. ಈ 30ನ್ನ ಈ ರೀತಿ ತಗೊಂಡು ಟೇಪಲ್ಲಿ 4 ಭಾಗ ಮಾಡಿ. ಓಕೆನಾ? ಈ ರೀತಿ 4 ಭಾಗ ಮಾಡಿದಾಗ ನಿಮಗೆ 7.5 ಸಿಗುತ್ತೆ. ಓಕೆನಾ? ಈ 7.5ನ ಇಲ್ಲಿ ಮಾರ್ಕ್ ಮಾಡಿ. ಇದು ಬಂದುಬಿಟ್ಟು ನಮಗೆ ಸೊಂಟದ ಸುತ್ತಳತೆ. 1 ಇಂಚು ಡಾಟ್ಗಿಡಿ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ? ಇದು 7.5, ಇದು 1 ಇಂಚು, ಇದು 2 ಇಂಚು. ಓಕೆನಾ? ಈಗ ಎದೆ ಸುತ್ತಳತೆ ಬಂದ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ 34. ಓಕೆನಾ? ಎದೆ ಸುತ್ತಳತೆ ಬಂದ್ಬಿಟ್ಟು 34 ಇದೆ. ಈ 34ನ ಈ ಥರ 4 ಭಾಗ ಮಾಡಿ. ಇದು ಎಷ್ಟು ಬರುತ್ತೆ ನಮಗೆ? 8.5 ಬರುತ್ತೆ. 8.5ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ. ಓಕೆನಾ? ಇದಾಯಿತು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದು ನೆಕ್ ವಿಡ್ತು ಮತ್ತು ಶೋಲ್ಡರು ನೋಡ್ಕೊಬಿಡೋಣ. 8.5ಲಿ -2 ಮಾಡಬೇಕು. 8.5 ಇದೆಯಲ್ವಾ, ಇದರಲ್ಲಿ -2 ತೆಗೆದ್ರೆ ಎಷ್ಟು ಬರುತ್ತೆ ನೋಡಿ. 8.5ಲಿ 1, 2, 6.5 ಬರುತ್ತೆ. ಓಕೆನಾ? 6.5. ಶೋಲ್ಡರ್ ಬಂದ್ಬಿಟ್ಟು 6.5. ಓಕೆನಾ? ಅದ್ರ ಬಗ್ಗೆ ನಾನೊಂದು ಫಾರ್ಮುಲಾ ಹಾಕಿದ್ದೀನಿ ಬೋಟ್ ನೆಕ್ಗೆ, ನೀವು ಆರಾಮಾಗಿ ಅದರಲ್ಲಿ ಚೆಕ್ ಮಾಡ್ಬೋದು. ಓಕೆನಾ? ಈ ಕಡೆ ಬಂದ್ಬಿಟ್ಟು ಈ ಕಡೆ ನಿಮಗೆ ಇಲ್ಲಿ ಪಟ್ಟಿ ಒಬ್ಬರು ದೊಡ್ಡದು ಚಿಕ್ಕದು ಕೇಳ್ತಾರೆ. ಅಂದರೆ ದೊಡ್ಡದು ಕೇಳಲ್ಲ, ಚಿಕ್ಕದು ಕೇಳ್ತಾರೆ. ಅದನ್ನ ನೋಡಿಕೊಂಡು ನೀವು ಇಲ್ಲಿ ನೆಕ್ ಬಿಡ್ತನ್ನ ಬಿಡಬೇಕಾಗುತ್ತೆ. ಓಕೆನಾ? ಇಲ್ಲಿ ಇವ್ರಿಗೆ ಚಿಕ್ಕದಾಗಿ ಇಡ್ತೀನಿ ನೆಕ್ಕೆನೆ. ಟೋಟಲು ನಮಗೆ 3 ಇಂಚ್ ಬೇಕು. ಓಕೆನಾ? ಈ ಕಡೆ ಸ್ಟಿಚಿಂಗು ಎಲ್ಲ ಸೇರಿಸಿ 3 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಇನ್ನು ಉಳಿದಿದ್ದು 3.5 ನೆಕ್ ಬಿಡ್ತು. ಓಕೆನಾ? ಇದು 3.5, ಇದು 3 ಇಂಚು. ಓಕೆನಾ? ಇದಿಷ್ಟು. ಇಲ್ಲಿ ನಮಗೆ ಇಲ್ಲೂ ಅಷ್ಟೇ ಆರ್ಮಲ್ ರೌಂಡ್ ಬಂದ್ಬಿಟ್ಟು 6.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದನೂ 6.5ಗೆ ಮಾರ್ಕ್ ಮಾಡಿ. ಓಕೆನಾ? ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಈ ಥರ ಈಗ ಇಲ್ಲಿ ಜಾಯಿಂಟ್ ಮಾಡಿ. ಓಕೆನಾ? ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಬಂತು. ಇಲ್ಲಿಂದ ಒಂದು ಅರ್ಧ ಇಂಚಿಗೆ ಈ ರೀತಿ ಕ್ರಾಸಾಗಿ ರೌಂಡ್ ಶೇಪ್ ಕೊಡಿ. ಇಷ್ಟೇ ಇದು. ಓಕೆನಾ? ಇಲ್ಲಿಂದ ನೆಕ್ಕಿಗೆ ಬಂದುಬಿಟ್ಟು ನಿಮಗೆ ಯಾವ ಡಿಸೈನ್ ಬೇಕು, ಹೇಗೆ ಬೇಕು ಅದ್ರ ಮೇಲೆ ಹೋಗುತ್ತೆ. ಇದು ಬೋಟ್ ನೆಕ್ ಆಗಿರೋದ್ರಿಂದ ನಾನು ಇಲ್ಲೊಂದು 3 ಇಂಚಿಗೆ ಮಾರ್ಕ್ ಮಾಡ್ತೀನಿ. ನಿಮಗೆ ಡೀಪ್ ಇಷ್ಟೇ ಬೇಕು ಅಂದರೆ ಇಷ್ಟೇ ತೊಗೊಳ್ಳಿ, ಇಲ್ಲ ಬೇಡ ನಮ್ಗೆ ಇಷ್ಟೊಂದು ಅಂದರೆ ಕಡಿಮೆ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಓಕೆನಾ? ಇದು 3.5 ಇದೆ. ನಾನು 3 ಇಂಚಿಗೆ ತೊಗೋತೀನಿ ಡೀಪ್ನ. ಓಕೆನಾ? 3 ಇಂಚಿಗೆ ತೊಗೋತೀನಿ. ಇವಾಗ ಇಲ್ಲಿ ಅರ್ಧ ಇಂಚ್ ಕೆಳಗಡೆ ಹೋಯ್ತು. ಒಂದ್ಸಲ ಇದೊಂದು ಅಳತೆ ಬ್ಲೌಸಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡ್ತೀನಿ, ನೋಡೋಣ. ನೋಡಿ,
ಒಂದು ಅರ್ಧ ಇಂಚು ಕೆಳಗಡೆ ತೆಗಿಬೇಕು. ಯಾಕಂದರೆ ಇಲ್ಲಿ ಮೇಲೆ ಅರ್ಧ ಇಂಚು ತೆಗೆದ್ವಲ್ಲ, ಇದಕ್ಕೊಂದು ಅರ್ಧ ಇಂಚು ಕೆಳಗಡೆ ತೆಗೆದ್ರೆ ಸಾಕು. ಇದು ಕಮ್ಮಿ ಬಂದರೆ ಆ ಥರ ತೆಗಿಬೇಕಾಗುತ್ತೆ, ಇಲ್ಲಾಂದರೆ ಇದ್ರ ಅವಶ್ಯಕತೆ ಏನಿರಲ್ಲ. ಕಮ್ಮಿ ಬಂತು ಅಂದರೆ ಓಕೆನಾ, ನಾವು ಏನು ಅಳತೆ ತೊಗೊಂಡಿರ್ತೀವಲ್ಲ ಅದು ಕಡಿಮೆ ಬಂತು ಅಂದ್ರೆ ನೋಡಿ 8 ಇಂಚ್ ಕರೆಕ್ಟಾಗಿ ಬಂತು. ಓಕೆನಾ, ಇಷ್ಟೇ. ಇದಿಷ್ಟು ಇದನ್ನ ನಾವು ಫಾರ್ಮುಲಾ ಕೊಟ್ಟಾಗಲೂ ಹೇಳಿದ್ದೀನಿ, ನಾವು ಏನು ತೊಗೊಂಡಿರ್ತೀವಿ ಇದು ಬ್ಲೌಸ್ ಅಳತೆಯಲ್ಲಿ ಇಲ್ಲ ಮೆಜರ್ಮೆಂಟ್ ಅಳತೆಗೆ ಹೆಚ್ಚು ಕಡಿಮೆ ಬಂದರೆ ಸರಿ ಮಾಡ್ಕೋಬೇಕು. ಇವಾಗ ನಾವು 6.5 ಹೇಳಿರ್ತೀವಿ, ಇವಾಗ 7 ಇಂಚು ತೊಗೋಬೋದು. ಯಾಕೆಂದರೆ ಅವ್ರ ಅಳತೆಗೆ ಇದು ಸೆಟ್ ಆಗಲಿಲ್ಲ, ಇನ್ನೊಂದು ಅರ್ಧ ಇಂಚು ಜಾಸ್ತಿ ತೊಗೋಬೇಕು. ಓಕೆನಾ, ಆಗಿರುತ್ತೆ ಒಂದೊಂದು ಫಾರ್ಮುಲಾ, ಇದು ಸರಿ ಇರುತ್ತೆ. ಒಂದೊಂದು ಅರ್ಧ ಇಂಚು 1/4 ಇಂಚಲ್ಲಿ ಡಿಫ್ರೆನ್ಸ್ ಇರುತ್ತೆ. ಓಕೆನಾ, ಈಗ ಇದಿಷ್ಟು ರೆಡಿ ಆಯಿತು. ಇವಾಗ ಇದು ಕಟಿಂಗ್ ಮಾಡ್ಕೊಳ್ಳೋಣ. ನಾನಿದು ಆಮೇಲೆ ಕಟ್ ಮಾಡ್ಕೊತೀನಿ. ಇವಾಗ ಇದನ್ನು ಕಟ್ ಮಾಡೋಣ. ಇಲ್ಲಿ ಕ್ರಾಸಾಗಿ ತೊಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಹೀಗೆ ಮಾರ್ಕ್ ಮಾಡಿ ಕಟ್ ಮಾಡಿ, ಮತ್ತು ಈ ಕಡೆಯಿಂದನೂ ಇದು ಕಟ್ ಮಾಡ್ಕೊಳ್ಳಿ. ರೆಡಿ ಆಯಿತು. ಓಕೆನಾ, ಇವಾಗ ಇಲ್ಲಿ ಇದನ್ನ ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚ್ ಹಾಕ್ಕೊಂಡು ಇವಾಗ ಇದನ್ನು ಕಟಿಂಗ್ ಮಾಡೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಪೇಪರ್ ಕಟ್ ಮಾಡ್ಕೋಬೇಕು ಫ್ರಂಟ್ದು. ಓಕೆನಾ, ಈ ಸೈಡ್ಗೆ ಇಡೋಣ. ಸ್ಲೀವ್ಸ್ ಎಲ್ಲ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಮೊದಲು ಫ್ರಂಟ್ ನಾವು ಇಲ್ಲಿ ಬೆಲ್ಟ್ಗೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ತೊಗೋಬೇಕಾಗುತ್ತೆ. ಟೋಟಲ್ ಇದು ಬಂದ್ಬಿಟ್ಟು ನಮಗೆ ಬೆಲ್ಟು ಎಲ್ಲ ಸೇರಿ 17.5 ಬರಬೇಕು. ಓಕೆನಾ, ಇಲ್ಲಿಂದ ಕರೆಕ್ಟಾಗಿದೆ ನೋಡಿ 17.5. ಇಲ್ಲಿ ಬೆಲ್ಟು ಬರುತ್ತೆ, ಇದಕ್ಕೆ ಬೆಲ್ಟು ಎಲ್ಲ ಅಟ್ಯಾಚ್ ಆಗೇ ಬರುತ್ತೆ. ಓಕೆನಾ, ಮಧ್ಯದಲ್ಲಿ ಮಾತ್ರ ಓಪನ್ ಬರೋದ್ರಿಂದ ಇದೆಲ್ಲನೂ ನಾವು ನೋಡ್ಕೋಬೇಕಾಗುತ್ತೆ. ಇದು ಟೋಟಲು 17.5 ಬೇಕು ನಮಗೆ ಲೆಂತು, ಮುಂದೆದು ಫ್ರಂಟ್ದು. ಓಕೆನಾ, ಬೆಲ್ಟ್ ಎಲ್ಲ ಸೇರಿಸಿ ಈ ರೀತಿ ಕಟ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ, ಹೆಚ್ಚು ಕಡಿಮೆ ಇರುತ್ತವೆ ಅವೆಲ್ಲ ಕಟ್ಟಲ್ಲಿ ಇದನ್ನು ತೆಗೆದುಬಿಡಿ. 6.5 ಇಂಚು ಹೀಗೂ ಮಾರ್ಕ್ ಮಾಡ್ಕೋಬೇಕು. ಅದನ್ನೇ ಇಲ್ಲಿ 1 ಇಂಚಿಗೆ 1 ಇಂಚು ತೊಗೊಂಡು ಈ ರೀತಿ ಒಂದು ಶೇಪ್ ಕೊಡಿ. ಇದು ಮಧುಬಾಲ ಡಿಸೈನಲ್ಲಿ ಬರುವಂಥ ಶೇಪ್ ಇದು. ಓಕೆನಾ, ಈ ರೀತಿ ಶೇಪ್ ಕೊಡಿ. ಓಕೆನಾ, ಇದನ್ನು ಸ್ವಲ್ಪ ಆರ್ಮಲ್ ಶೇಪ್ನ ತೆಗಿಬೇಕು, ಫ್ರಂಟ್ ಅಲ್ವಾ ಅದಕ್ಕೆ ಈ ರೀತಿ. ಓಕೆನಾ, ಇದು ರೆಡಿ ಆಯಿತು. ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಇದು ವೈಟ್ ಅಲ್ವಾ, ಬ್ಲ್ಯಾಕ್ ಮಾರ್ಕರಲ್ಲಿ ಮಾರ್ಕ್ ಮಾಡ್ತೀನಿ. ಇದು 6.5 ಇಂಚು. ಓಕೆನಾ, ಈಗೇನು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಇಲ್ಲಿಂದ 1 ಇಂಚಿಗೆ ತೊಗೊಂಡು ಈ ಥರ ಶೇಪ್ ಕೊಡಿ. ಓಕೆನಾ, ಇದೇ ಮಧುಬಾಲ ಡಿಸೈನ್ಗೆ ಬೇಕಾಗಿರುವಂಥ ಶೇಪ್. ಓಕೆನಾ, ಈ ರೀತಿ ಬಂತು. ಓಕೆನಾ, ಇದಿಷ್ಟು ಆದಮೇಲೆ ಇಲ್ಲಿ ಮಾಮೂಲಿ ಇಲ್ಲಿ ಶೇಪ್ ಕೊಡಬೇಕು, ಫ್ರಂಟಲ್ಲಿ ಶೇಪ್ ಕೊಡಿ. ಓಕೆನಾ, ಇದಿಷ್ಟಾಯಿತು. ಈಗ ಡಾಟ್ ಪಾಯಿಂಟ್ ತೊಗೊಳ್ಳೋಣ. ಡಾಟ್ ಪಾಯಿಂಟ್ ಬಂದುಬಿಟ್ಟು ಇಲ್ಲಿಂದ ಇದು 10.5 ಇದು 10.5, ಇಲ್ಲಿಂದ 14, ಇಲ್ಲಿಂದ ಮಾಮೂಲಿ ಇದು ಬೆಲ್ಟು. ಓಕೆನಾ, ಇಲ್ಲಿಗೆ ಇದೇನು ಜಾಯಿಂಟ್ ಆಗಿರುತ್ತಲ್ಲ ಬೆಲ್ಟು ಅಲ್ಲಿಗೆ ತೊಗೊಳ್ಳಿ. ಓಕೆನಾ, ಇಲ್ಲಿಂದ 1 ಇಂಚು ಜಾಸ್ತಿ ತೊಗೊಳ್ಳಿ ಈ ರೀತಿ. ಓಕೆನಾ, 1 ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಆಯಿತು. ಈಗ ಇಲ್ಲಿಂದ ಮಾಮೂಲಿ ಈ ಕಡೆಯಿಂದ ಇದು 4.25 ಇದೆ ಕಡೆ, ಇಲ್ಲಿಂದ ನಮಗೆ ಬೇಕಾಗಿರೋದು 4 ಇಂಚು ಡಾಟ್ ಪಾಯಿಂಟ್ಗೆ. ಓಕೆನಾ, ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು. ಓಕೆನಾ, ಇವಾಗ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಬಂತು. ಇದು ಡಾಟ್ ಪಾಯಿಂಟು, ಸರಿನಾ? ಮತ್ತು ಇದು ಇಲ್ಲಿಂದ ಹಿಂಗೆ ಜಾಯಿಂಟ್ ಮಾಡೋಣ. ಓಕೆನಾ, ಆಯಿತು. ಇವಾಗ ಇಲ್ಲಿಂದ 3 ಇಂಚಿಗೆ ಓಕೆನಾ, ಇಲ್ಲಿ 2.5 ಇಂಚು ತೊಗೊಂಡಿದ್ದೀನಿ. ಇವಾಗ ಇಲ್ಲಿಗೆ 2.5 ಇಂಚಿಗೆ ಈ ಥರ ಮಾರ್ಕ್ ಮಾಡಿ, ಇಲ್ಲೇನು ನಾವು ಕ್ರಾಸಾಗಿ ತೊಗೊಂಡಿದ್ದೀವಲ್ಲ ಇದು ಮೇನು. ಇಲ್ಲಿಂದ ಇದನ್ನು ಈ ರೀತಿ ಹಿಂಗೆ ತಿರುಗಿಸ್ಕೊಳ್ಳಿ. ಓಕೆನಾ, ಈ ರೀತಿ ಹಿಂಗೆ ತಿರುಗಿಸ್ಕೊಂಡು ಇದು ಇಲ್ಲಿ 2 ಇಂಚಲ್ಲಿದೆ ಅಲ್ಲಿಗೆ ಈ ಥರ ಜಾಯಿನ್ ಮಾಡಿ. ಓಕೆನಾ,
ಇದು ಈ ಥರ ಹೀಗೆ ಇದಕ್ಕೆ ಸೇರಿಸಿ. ಓಕೆನಾ. ಇವಾಗ ಇದನ್ನೇನು ಮಾಡಬಾರ್ದು, ಹಿಂಗೆ ಶೇಪ್ ತೊಗೋಬೇಕಷ್ಟೇ. ಓಕೆನಾ. ಇದೆಲ್ಲ ಹಾಗೇ ಇರುತ್ತೆ. ಇದನ್ನು ಮಾತ್ರ ರೌಂಡ್ ಶೇಪನ್ನು ಮಾತ್ರ ತೆಗಿಬೇಕು ನಾವು. ಇಷ್ಟೇ. ಈ ರೀತಿ ಬಂತು. ಇವಾಗ ಇದನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಜಾಯಿಂಟ್ ಬರುತ್ತೆ. ಓಕೆನಾ. ಇಲ್ಲಿ ಜಾಯಿಂಟಿಂಗು ಮಾರ್ಕಿಂಗ್ ಇರಬೇಕಿದು, ಇದಕ್ಕೆ ಎಂಡ್ ಮಾಡಬೇಕಿದು. ಅದಕ್ಕೋಸ್ಕರ ಮಾಮೂಲಿ ಇದು ಟಕ್ ಪಾಯಿಂಟು. ಓಕೆನಾ. ಇಷ್ಟು ಬಂತು. ಇವಾಗ ಇದು ಬಂದುಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇಷ್ಟೇ. ಓಕೆನಾ. ಈ ರೀತಿ ಐಡಿಯಾ ಸಿಗುತ್ತೆ. ಇವಾಗ ನಾವು ಅದ್ರ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಕ್ಕೆ ಐಡಿಯಾ ಸಿಗುತ್ತೆ. ಓಕೆನಾ. ಈ ರೀತಿ ಬಂತು. ಓಕೆನಾ. ಸರಿಯಾಗಿದೆ. ಇವಾಗ ಇದು ಕರೆಕ್ಟಾಗಿದೆ. ಈ ಕಡೆ ಓಕೆ ಆಯಿತು ನೋಡಿ. ಇಷ್ಟೇನ ಇದು ಹೀಗಿದೆ. ನನ್ನ ಪೀಸಲ್ಲಿ ಈ ರೀತಿ ತೊಗೊಂಡು ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಇದರಲ್ಲಿ ಏನು ಚೇಂಜಸ್ ಇರೋಲ್ಲ. ಇದು ಮಾತ್ರ ಚೇಂಜ್ ಮಾಡ್ಕೋಬೇಕು. ಓಕೆನಾ. ಇದು ಹೀಗೇ ಕಟ್ ಮಾಡ್ಕೋತೀನಿ. ನೀಟಾಗಿ ಇದರಲ್ಲಿ ಏನು ಚೇಂಜಸ್ ಬರಲ್ಲ. ನಾನು ಹೇಳ್ದಂಗೆ ಫ್ರಂಟಲ್ಲಿ ಆ ಡಾಟ್ ಹಿಡಿಯೋದು ಮಾತ್ರ ಚೇಂಜ್ ಮಾಡ್ಕೋಬೇಕಾಗುತ್ತೆ ನಾವು. ಇಷ್ಟೇ. ಓಕೆನಾ. ನೋಡಿ ಈ ರೀತಿಯಲ್ಲಿ ಮ್ಯಾಚ್ ಹಾಕ್ಕೊಳ್ಳಿ. ಇದು ಮುಗೀತು. ಇದು ಸೈಡ್ಗೆ ಇಡೋಣ. ಇವಾಗ ಇಲ್ಲಿ ನೀಟಾಗಿ ಈ ರೀತಿ ತೊಗೊಂಡು ಇದು ಹೇಗಿದೆ ಹಾಗೆ ತೊಗೋಬೋದು. ನಿಮ್ಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಆ ರೀತಿ ಮಾಡ್ಕೋಬೋದು. ತೊಂದರೆ ಏನಿಲ್ಲ. ಯಾವ ಕಡೆ ಅಡ್ಜಸ್ಟ್ ಆಗುತ್ತೆ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಹಿಂಗೆ ತೊಗೋತೀನಿ. ಇಲ್ಲಿ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ಳೋಣ. ಯಾಕಂದರೆ ಉಕ್ಸ್ಪಟ್ಟಿ ಏನು ಬರಲ್ವಲ್ಲ. ಓಕೆ. ಇಲ್ಲಿ ಆ್ಯಕ್ಚುಲಿ ಜಾಯಿಂಟಿಂಗ್ ಬರಬಾರ್ದು. ಜಾಯಿಂಟ್ ಮಾಡ್ಕೋತೀನಿ ನಾನು. ಯಾಕೆಂದರೆ ಕ್ಲೋಸ್ ಆಗಿರೋ ಸಿಗ್ತಾಯಿಲ್ಲ ಬಟ್ಟೆ ನನಗೆ, ಅದಕ್ಕೋಸ್ಕರ. ಓಕೆನಾ. ಹೀಗೆ ಇಟ್ಕೊಳ್ಳೋಣ. ಹೀಗೆ ಇಟ್ಕೊಂಡು ಇಲ್ಲೇನು ಚೇಂಜಸ್ ಬರಲ್ಲ. ಓಕೆನಾ. ಇಲ್ಲಿ ಏನು ಅಳತೆ ಇರುತ್ತೆ ಇದೇ ಅಳತೆನೇ ಇರುತ್ತೆ. ಓಕೆನಾ. ಇಲ್ಲಿಂದ ಮಾತ್ರ ತೊಗೋಬೇಕಾಗುತ್ತೆ ಮೆಜರ್ಮೆಂಟ್ನ. ಇದು ಸರಿದೇ ಇರಲಿ ಅಂತ ಒಂದು ಪಿನ್ ಹಾಕ್ಬಿಡ್ತೀನಿ. ಯಾಕೆ ನಾವು ಅಳತೆ ತೊಗೋಬೇಕಾದ್ರೆ ಆ ಕಡೆ ಈ ಕಡೆ ಸರಿಬಾರ್ದು. ಓಕೆನಾ. ಇದು ಇಲ್ಲಿಗೆ ಬಂತು. ನಾನು ಹೇಳ್ದಂಗೆ ಇಲ್ಲಿ ಏನು ಚೇಂಜಸ್ ಇರೋಲ್ಲ. ಇಲ್ಲಿ ಮಾತ್ರ ಒಂದು ಅರ್ಧ ಇಂಚು, ಯಾಕೆಂದರೆ ಇದು ಜಾಯಿಂಟ್ ಮಾಡ್ಕೊಳಕ್ಕೆ ಅಷ್ಟೇ.
ಯಾಕೆಂದರೆ ಇದು ಕ್ಲೋಸ್ ನೆಕ್ ಬರಬೇಕಿತ್ತು. ಇದು ಲೈನಿಂಗ್ ಬಟ್ಟೆಲಿಲ್ಲ. ನಮ್ಮ ಮೇನ್ ಪೀಸಲ್ಲಿ ಈ ಥರ ಎಡ್ ಮಾಡೋಕ್ಕಾಗಲ್ಲ. ಜಾಯಿಂಟ್ ಮಾಡಿರೋದೇ ತೊಗೊಳ್ಳೋಣ. ಲೈನಿಂಗ್ ಒಂದು ಸ್ವಲ್ಪ ಜಾಯಿಂಟ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಅರ್ಧ ಇಂಚ್ ತೊಗೊಳ್ಳಿ. ಇಲ್ಲಿ ಅರ್ಧ ಇಂಚು, ಇಲ್ಲಿ ಬರ್ತಾ 1 ಇಂಚ್ ತೊಗೋಬೇಕಾಗತ್ತೆ. ಓಕೆನಾ? ಇಲ್ಲಿ 1 ಇಂಚ್ ಆ್ಯಡ್ ಮಾಡ್ಕೋಬೇಕು ನೀವು. ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ ಒಂದು ಅರ್ಧ ಇಂಚ್ ತೊಗೊಳ್ಳಿ. ಇಲ್ಲಿಂದ ಬರ್ತಾ ಇಲ್ಲಿಗೆ 1 ಇಂಚ್ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ನಮ್ಗೆ ಇಲ್ಲಿ ಕಪ್ಸು ಸ್ವಲ್ಪ ದೊಡ್ಡದಾಗಿ ಬರಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ 1 ಇಂಚ್ ತೊಗೋಬೇಕು ನೀವು. ಓಕೆನಾ? ಇಲ್ಲಿ 1 ಇಂಚ್ ಕರೆಕ್ಟಾಗಿದೆ. ಈ ರೀತಿ 1 ಇಂಚಿಗೆ ತೊಗೊಳ್ಳಿ. ಓಕೆನಾ? ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಜಾಯಿಂಟ್ ಮಾಡಿ ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡಿ. ಓಕೆನಾ? ಇಲ್ಲಿ ಅರ್ಧ ಇಂಚೆ ತೊಗೊಳ್ಳಿ, ತೊಂದರೆ ಇಲ್ಲ. ಈ ರೀತಿ ನೀಟಾಗಿ ರೌಂಡ್ ಶೇಪ್ ಕೊಡಿ. ಅದು ಹೇಗಿದೆ ಹಾಗೇ ಹೀಗೇ ರೌಂಡ್ ಶೇಪ್ ಕೊಡಿ ಅಷ್ಟೇ. ಓಕೆನಾ? ಮಾಮೂಲಿ ಈ ಡಾಟ್ ಪಾಯಿಂಟ್ ಇರುತ್ತಲ್ಲ, ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಏನು ಡಾಟ್ ಇರುತ್ತಲ್ಲ ಇಲ್ಲಿ. ಓಕೆನಾ? ಇಲ್ಲಿ ವೀಲರ್ ಇದ್ದರೆ ವೀಲರಲ್ಲಿ ಮಾರ್ಕ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಗುರ್ತು ಮಾಡ್ಕೊಳ್ಳಿ. ಓಕೆನಾ? ಇಷ್ಟೇ ಇದು. ಇದನ್ನು ತೆಗೆದುಬಿಡೋಣ. ಎಷ್ಟಿತ್ತು ಇರಲಿ, ಹಾಗೆ ತೊಗೊಂಡ್ರು ಆಯ್ತು, ತೊಂದರೆ ಏನಿಲ್ಲ. ಇದು ಕಟ್ ಮಾಡ್ಕೊತೀನಿ ಇವಾಗ. ಇಷ್ಟೇ. ಮಾಮೂಲಿ ಡಾಟ್ ಪಾಯಿಂಟು, ಈ ಕಡೆ ಡಾಟ್ ಪಾಯಿಂಟು, ಈ ಕಡೆ ಡಾಟ್ ಪಾಯಿಂಟ್. ಓಕೆನಾ? ಇಷ್ಟು ರೆಡಿ ಆಯಿತು. ಇದನ್ನು ತೆಗೆದುಬಿಡೋಣ. ಇದು 3.5 ಇಂಚಿಗೆ ತಗೊಳ್ಳೋಣ. ಈ ರೀತಿ ಕ್ಲೋಸ್ ಆಗಿ ಕೊಡ್ತೇನೆ. ಓಕೆನಾ? ಇಷ್ಟೇ. ಓಕೆನಾ? ಇದು ಮೇಲೆ ಬರುತ್ತೆ. ಈ ರೀತಿ ಬಂತು. ಓಕೆನಾ? ಈಗ ಸೈಡ್ಗೆ ಇಡೋಣ. 5 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಕೆಳಗಡೆ. ಓಕೆನಾ? ಈ ಥರ ಮಾರ್ಕ್ ಮಾಡಿ ಈಗ ಏನು ಸ್ಲೀವ್ಸ್ ಇರುತ್ತೆ ಅದೇ ಅಳತೆ ತೊಗೊಳ್ಳೋಣ. ಓಕೆನಾ? ಈ ಸ್ಲೀವ್ಸ್ ಏನಿರುತ್ತೆ ಇದೇ ಅಳತೆ ತೊಗೊಳ್ಳೋಣ. ಈ ಥರ ಸ್ಲೀವ್ಸ್ನ ತೊಗೊಂಡು ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ, ಜಾಯಿಂಟ್ ಮಾಡ್ಕೊಳ್ಳೋಣ. ತೊಂದರೆ ಏನಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಇರಲಿ. ಈಗ ಇಲ್ಲಿಗೆ ಇಲ್ಲಿ ನೋಡಿ, ಇಲ್ಲಿಗೆ ಬರುತ್ತೆ. ಓಕೆನಾ? ಈ ರೀತಿ ಇದೆ. ಏನಾದರೂ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಹೋಗ್ಬೋದು. ಓಕೆನಾ? ಫಸ್ಟು ನೋಡೋಣ ಇಲ್ಲಿ ಬರುತ್ತೆ, ಕರೆಕ್ಟಾಗಿದೆಯಾ. ಇನ್ನು ಕೆಳಗಡೆ ತಗೋಬೇಕು, ನೋಡೋಣ. ಇಲ್ಲ, ಕರೆಕ್ಟಾಗಿದೆ. ಈ ರೀತಿ ಬರುತ್ತೆ. ಈ ಥರ ಸ್ಕೇಲ್ ಇದ್ರೆ ಅಂತೂ ನಿಮಗೆ ಸೂಪರಾಗಿ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಇಲ್ಲಿಂದ 2 ಇಂಚು ಈ ರೀತಿ ಇದು ಜಾಯಿಂಟ್ ಮಾಡ್ಕೋಬೇಕು ಪೀಸು. ಇಲ್ಲೊಂಚೂರು ಜಾಯಿಂಟಿಂಗ್ ಬರುತ್ತೆ. ಓಕೆನಾ? ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಆಯಿತು. ಇಲ್ಲಿಂದ ತೆಗೆದ್ರೆ ಆಯಿತು. ಓಕೆನಾ? ಇದರಲ್ಲೇ ಬೇಕಾದರೆ ನೀವು ಈ ಥರ, ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ, ನೀವು ಬೇಕು ಅಂದರೆ ಚೆಕ್ ಮಾಡ್ಬೋದು. ಈ ಥರ ಇಟ್ಕೊಂಡ್ಬಿಟ್ಟು ಶೇಪ್ನ ತೆಗೀರಿ. ಓಕೆನಾ? ಈ ರೀತಿ ಇಷ್ಟೇ. ನೋಡಿ ಎಷ್ಟು ನೀಟಾಗಿ ಬಂದುಬಿಡ್ತು. ಕಷ್ಟನೇ ಕೊಡಬೇಕಾಗಿಲ್ಲ. ಇವಾಗ ಇದು 2 ಪೀಸ್ ತೊಗೊಂಡು ಇದನ್ನು
ಈ ರೀತಿ ತೆಗೀರಿ. ಇಲ್ಲಿ ಸ್ವಲ್ಪ ಜಾಯಿಂಟ್ ಬರುತ್ತೆ ಅಷ್ಟೇ, ಇಲ್ಲಿ ಒಂದಿಷ್ಟಾಗಲ ಜಾಯಿಂಟ್ ಬರುತ್ತೆ ಅಷ್ಟೇ, ಇನ್ನೇನು ತೊಂದರೆ ಇಲ್ಲ, ಕರೆಕ್ಟಾಗಿದೆ. ಓಕೆ, ಇಷ್ಟೇ ರೆಡಿ ಆಯ್ತಿದ್ದು. ಇದು ಬಂದುಬಿಟ್ಟು ಮಧುಬಾಲ ಡಿಸೈನ್ ಕಟ್ಟಿಂಗ್. ಓಕೆನಾ, ನೋಡಿ ಬೋಟ್ ನೆಕ್ಕು ಮತ್ತು ಮಧುಬಾಲ ಡಿಸೈನ್ ಕಟ್ಟಿಂಗ್ ಇದು. ಓಕೆನಾ, ಈ ರೀತಿ ಬಂತು. ಓಕೆ, ಇದು ಬಂದು ಈ ಥರ ಬರುತ್ತೆ. ಓಕೆನಾ, ಕಪ್ಸ್ ಜಾಯಿಂಟ್ ಆಗಿ ಇದು ಮೇಲೆ ಹಿಂಗೆ ಬರುತ್ತೆ, ಜಾಯಿಂಟ್ ಆಗುತ್ತೆ. ಓಕೆನಾ, ಈ ರೀತಿ ಬರುತ್ತೆ. ಈ ರೀತಿ ಬರುತ್ತೆ. ಓಕೆನಾ, ಇದು ಮಧುಬಾಲ ಡಿಸೈನ್. ಓಕೆನಾ, ಈ ರೀತಿ ಇದಕ್ಕೆ ಬೆಲ್ಟ್ ಗಿಲ್ಟ್ ಏನೂ ಬರೋಲ್ಲ, ಹಾಗೆ ಇದು ನೋಟ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಅಷ್ಟೇ. ಇದು ಈ ರೀತಿ ಬರುತ್ತೆ. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.